ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸುಬ್ಬಣ್ಣನವರ ಅನಾರೋಗ್ಯ. ಮನುಷ್ಯನಿಗೆ ಆಸೆ ಎಂಬುದು ಕೆಟ್ಟದ್ದು, ಆದರೆ ಅದು ಯಾರನ್ನು ಬಿಡದು. ಒಂದು ದೃಷ್ಟಿಯಿಂದ ಆಸೆಯೇ ಜೀವನವನ್ನು ನಡೆಸುವ ಶಕ್ತಿ, ನಿರಾಸೆಯೇ ಮೃತ್ಯು. ಸುಬ್ಬಣ್ಣನವರ ಹಿರಿಯ ಮಗ ವೆಂಕಣ್ಣಯ್ಯ MA ಪರೀಕ್ಷೆಯಲ್ಲಿ ಉತ್ತೀರ್ಣನಾದ. ಆದರೇನು, ಸರ್ಕಾರದಲ್ಲಿ ಸರಿಯಾದ ಪದವಿ ದೊರೆಯಲಿಲ್ಲ. ಆತ ಎಲ್ಲಿಯೋ ಒಂದು ಹೈಸ್ಕೂಲಿನಲ್ಲಿ ಉಪಾಧ್ಯಾಯನಾಗಿದ್ದ. ಎರಡನೆಯ ಮಗ ರಾಮು ಹೆಚ್ಚು ಓದಲು ಸಾಧ್ಯವಾಗಲಿಲ್ಲ. ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಯುತ್ತಲೇ ಆತ ತಾಲೂಕು ಕಚೇರಿಯ ಗೋಡೆ ಸಾಲಿನ ಗುಮಾಸ್ತರಲ್ಲಿ ಒಬ್ಬನಾದ. ಆತರಿಂದ ಸಂಸಾರ ನಿರ್ವಹಣೆಗೆ ಸ್ವಲ್ಪ ಸಹಾಯವಾಗುತ್ತಿತ್ತು. ಆತ 2 ವರ್ಷಗಳಲ್ಲಿ ಶೇಕದಾರಿ ತರಬೇತಿಯನ್ನು ಪಡೆದು ಹರಿಹರ ತಾಲೂಕಿನ ಮಲೆಬೆನ್ನೂರಿನಲ್ಲಿ ಶೇಕದಾರನಾದ. ತಾನು, ತನ್ನ ತಂದೆ, ತನ್ನ ತಾತ ನಡೆಸಿದ ಶೇಕದಾರಿ ತನ್ನ ಮಗನಿಗೂ ದೊರೆತದ್ದಕ್ಕಾಗಿ ಸುಬ್ಬಣ್ಣನವರಿಗೆ ಪರಮ ಸಂತೋಷವಾಯಿತು. ಇನ್ನೇನು ತಮ್ಮ ಸಂಸಾರದ ತಾಪತ್ರಯಗಳನ್ನೆಲ್ಲ ಬಹುಮಟ್ಟಿಗೆ ದೂರವಾದುವೆಂದು ಅವರು ಭಾವಿಸಿದರು. ತಾವೇ ಸ್ವಂತ ಮಗನ ಜೊತೆಯಲ್ಲಿ ಕೆಲವು ದಿನಗಳಿದ್ದು ಆ ಕೆಲಸದಲ್ಲಿ ಮಗನಿಗೆ ಮಾಹಿತಿ ಮಾಡಿಕೊಡಬೇಕೆಂದು ಅವರು ಬಯಸಿದರು. ರಾಮಸ್ವಾಮಿಯ ಜೊತೆಯಲ್ಲಿ ಹೊರಟವರು ಹರಿಹರದಲ್ಲಿ ಹರಿಹರೇಶ್ವರನ ದರ್ಶನ ಮಾಡಿಕೊಂಡು ತುಂಗಭದ್ರೆಯಲ್ಲಿ ಸ್ನಾನ ಮಾಡಿ ಮಲೆಬೆನ್ನೂರಿಗೆ ಬಂದರು. ಕೆಲವು ವರ್ಷಗಳ ಕೆಳಗೆ ತಮ್ಮ ಶ್ರೀನಿವಾಸರಾಯರು ಅಲ್ಲಿ ಶೇಕದಾರರಾಗಿದ್ದಾಗ ಸುಬ್ಬಣ್ಣನವರು ಆಗಾಗ ಅಲ್ಲಿಗೆ ಹೋಗುತ್ತಿದ್ದುದುಂಟು. ಇದರಿಂದ ಅಲ್ಲಿನ ಜನರ ಪರಿಚಯ ಅವರಿಗಿತ್ತು. ಅದರಲ್ಲಿಯೂ ಆ ಊರಿನ ಸಾಹಿತಿಗಳು, ಗಮಕಿಗಳು, ಚೋಟಾಲಾಯರಾದ ಹನುಮಂತರಾಯರು ಅವರಿಗೆ ಪಂಚಪ್ರಾಣವಾಗಿದ್ದರು. ಆದ್ದರಿಂದ ರಾತ್ರಿ ಹರಿಹರದಿಂದ ಗಾಡಿಯಲ್ಲಿ ಹೊರಟವರು ಬೆಳಕಿನ ಜಾವದ ಹೊತ್ತಿಗೆ ಮಲೆಬೆನ್ನೂರಿಗೆ ಬಂದು ಹನುಮಂತರಾಯರ ಮನೆ ತಲುಪಿದರು. ಮಲೆಬೆನ್ನೂರನ್ನು ಸೇರಿದ ಮರುದಿನವೇ ಸುಬ್ಬಣ್ಣನವರಿಗೆ ಹುಷಾರು ತಪ್ಪಿತು. ಜ್ವರ ಕಾಣಿಸಿಕೊಂಡಿತು. ತುಂಗಭದ್ರೆಯಲ್ಲಿ ಮಿಂದ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಪ್ರಯಾಣ ಮಾಡಿದ ಫಲವಾಗಿ ಜ್ವರ ಕಾಣಿಸಿಕೊಂಡದ್ದು ದಿನಕ್ಕೆ ಉಲ್ಬಣಿಸುತ್ತಾ ಹೋಯಿತು. ರಾಮಸ್ವಾಮಿ ಅಲ್ಲಿನ ಕೆಲಸ ಕಾರ್ಯಗಳನ್ನು ಮತ್ತೊಬ್ಬರಿಂದ ವಹಿಸಿಕೊಳ್ಳುವುದು, ಊರಿನವರ ಪರಿಚಯ ಮಾಡಿಕೊಳ್ಳುವುದು, ಜರೂರೆಂದು ಬಂದ ಸರ್ಕಾರದ ಕಾಗದ ಪತ್ರಗಳನ್ನು ನೋಡುವುದು ಮುಂತಾದ ಕೆಲಸದಲ್ಲಿ ಮಗ್ನನಾದುದರಿಂದ ತಂದೆಯ ರೋಗದತ್ತ ಗಮನ ಹರಿಸಲಿಲ್ಲ. ಆದರೆ 4ನೆಯ ದಿನ ಸುಬ್ಬಣ್ಣನವರಿಗೆ ಮೈಮೇಲಿನ ಎಚ್ಚರ ತಪ್ಪಿತು, ಗಾಬರಿಗಿಟ್ಟುಕೊಂಡಿತು. ಶೇಷಾಚಾರ್ಯರೆಂಬುವರು ಆ ಊರಿನಲ್ಲಿ ಹೊಸದಾಗಿ ನೇಮಕವಾಗಿದ್ದ ವೈದ್ಯರು. ಅವರು ಬಂದು ರೋಗಿಯನ್ನು ಪರೀಕ್ಷಿಸಿ ಇದು ಸನ್ನಿಪಾತ ಜ್ವರ ಎಂದು ಹೇಳಿ ಔಷಧ ಕೊಡಲು ಪ್ರಾರಂಭಿಸಿದರು. ಆಗಿನ ಕಾಲದಲ್ಲಿ ಸನ್ನಿಪಾತ ಜ್ವರವೆಂದರೆ ಮೃತ್ಯುವಿನ ಕರೆಯೆಂದೇ ನಂಬಿಕೆ. ಆದ್ದರಿಂದ ರಾಮಸ್ವಾಮಿ ತುಂಬ ಗಾಬರಿಗೊಂಡು ತಳುಕಿನಲ್ಲಿದ್ದ ತಾಯಿಯನ್ನು ಆಳನ್ನು ಕರೆಸಿ ಕಳುಹಿಸಿ ಅಲ್ಲಿಂದ ಕರೆಸಿಕೊಂಡ. ಸುಮಾರು 20 ದಿನಗಳು ಸುಬ್ಬಣ್ಣನವರಿಗೆ ಪ್ರಜ್ಞೆ ತಪ್ಪಿತು. ರಾಮಸ್ವಾಮಿಗೆ ದಿಕ್ಕು ತೋಚದಂತಾಯಿತು. ಅದು ಪರಿಚಯವಿಲ್ಲದ ಪರಸ್ಥಳ, ಇದ್ದದ್ದು ಅಪರಿಚಿತರ ಮನೆಯಲ್ಲಿ. ಆದದ್ದರಿಂದ ರಾಮಸ್ವಾಮಿ ಭಯದಿಂದ ಹೌಹಾರಿದ. ಆದರೆ ಆತನ ಪುಣ್ಯ, ಹನುಮಂತರಾಯರು, ಶೇಷಾಚಾರ್ಯರು ಸುಬ್ಬಣ್ಣನವರ 2 ಮಕ್ಕಳಂತೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಔಷಧೋಪಚಾರಗಳನ್ನು ನಡೆಸಿದರು. ಅದೇ ಮೊದಲ ಬಾರಿ ಕೆಲಸಕ್ಕೆ ಸೇರಿದ್ದ ವೈದ್ಯ ಶೇಷಾಚಾರ್ಯರು ಸುಬ್ಬಣ್ಣನವರ ಕಾಯಿಲೆಯನ್ನು ಒಂದು ಸವಾಲಿನಂತೆ ಎದುರಿಸಿದರು. ಸುಬ್ಬಣ್ಣನವರು ಸಾಕ್ಷಾತ್ ದೈವವೆಂದು ತಿಳಿದಿದ್ದ ಹನುಮಂತರಾಯರು ಅವರ ಸೇವೆಯೇ ತಮ್ಮ ಉದ್ಧಾರದ ಹೆದ್ದಾರಿ ಎಂದು ತಿಳಿದು ಸೇವೆ ಸಲ್ಲಿಸಿದರು. ಅವರಿಬ್ಬರ ಅವ್ಯಾಹತ ಶ್ರಮದ ಫಲವಾಗಿ ಸುಬ್ಬಣ್ಣನವರು ಕಾಯಿಲೆಯಿಂದ ಪಾರಾಗಿ ಚೇತರಿಸಿಕೊಂಡರು. ಅವರು ಪ್ರಜ್ಞೆ ಇಲ್ಲದಾಗ ಹುಚ್ಚಾಗಿ ಆಡಿದ ಕವನಗಳನ್ನು ಹನುಮಂತರಾಯರು ಒಂದು ಪುಸ್ತಕದಲ್ಲಿ ಬರೆದುಕೊಂಡು ಸಂಗ್ರಹಿಸಿದರು. ಸಂಪೂರ್ಣವಾಗಿ ಚೇತರಿಸಿಕೊಂಡ ಮೇಲೆ ಸುಬ್ಬಣ್ಣನವರು ಹನುಮಂತರಾಯರ ಉಪಕಾರವನ್ನು ಬಾಯಿ ತುಂಬ ಹೊಗಳಿದರು. ಆಗ ಹನುಮಂತರಾಯರು, ಸ್ವಾಮಿ ಸುಬ್ಬಣ್ಣನವರೇ, ನಾನೇನು ಮಾಡಿದೆ ಮಹಾ? ಸಾವಿನಲ್ಲಿಯೂ ನೀವು ಸಾಹಿತ್ಯವನ್ನು ಸೃಷ್ಟಿಸಿದ್ದೀರಿ ಎಂದು ಹೊಗಳಿ ಅವ್ಯವಸ್ಥಿತವಾಗಿದ್ದ ಅವರ ಕವನಗಳನ್ನು ಹಾಡಿ ಸಂತೋಷಪಡಿಸಿದರು. ಆತನಿಗೆ ಒಳ್ಳೆಯ ಶಂಖದಂತಹ ಕಂಠವಿತ್ತು.
ಮಧುರವಾಗಿ ಕಾವ್ಯವಾಚನ ಮಾಡುತ್ತಿದ್ದರು. ಭಾರತ ಕಾವ್ಯವಾಚನವಂತೂ ಆತನ ಬಾಯಿಂದ ಕೇಳಿ ಸಂತೋಷ ಪಡುವರು. ಸುಬ್ಬಣ್ಣನವರು ಕುಮಾರವ್ಯಾಸ ಭಾರತ ಆತನಿಗೆ ವಾಚೋವಿಧೇಯವಾಗಿತ್ತು. ಬರುಬರುತ್ತಾ ಆ ಗ್ರಂಥವೇ ಆತನ ಸರ್ವಸ್ವವಾಗಿತ್ತು. ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಉದ್ಭವಿಸಿದರೂ ಅದಕ್ಕೆ ಉತ್ತರ ಕುಮಾರವ್ಯಾಸ ಭಾರತದಲ್ಲಿದೆ ಎಂಬುದು ಆತನ ನಂಬಿಕೆಯಾಗಿತ್ತು. ಆ ನಂಬಿಕೆಯೇ ಆತನ ಬಾಳಿನಲ್ಲಿ ದಾರಿದೀಪವಾಗಿ ಪರಿಣಮಿಸಿತು. ತನಗೆ ಮಾತ್ರವೇ ಅಲ್ಲ, ತನ್ನ ಬಳಿಗೆ ಬಂದವರಿಗೆಲ್ಲರಿಗೂ ಆತ ಮಾರ್ಗದರ್ಶನ ಮಾಡಿಸುತ್ತಿದ್ದರು. ಶೇಷಾಚಾರ್ಯರು ರಾಮಸ್ವಾಮಿಯ ಸಹೋದರರಂತೆ ನಡೆದುಕೊಂಡರು. ಸುಬ್ಬಣ್ಣನವರ ಎದುರಿನಲ್ಲಿ ಚಿಕ್ಕ ಮಗುವಿನಂತೆ ನಡೆದುಕೊಂಡು ಅವರ ಪುತ್ರ ಪ್ರೇಮ ಪಾತ್ರರಾಗಿದ್ದರು. ಸುಬ್ಬಣ್ಣನವರ ಕಾಯಿಲೆ ವಾಸಿಯಾದ ಮೇಲೆ ರಾಮಸ್ವಾಮಿ ಬೇರೊಂದು ದೊಡ್ಡ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ತನ್ನ ಸಂಸಾರವನ್ನು ಪ್ರಾರಂಭಿಸಿದ. ತಾಯಿ ತಂದೆಗಳಿಬ್ಬರು ಕೆಲ ದಿನ ಆತನ ಜೊತೆಯಲ್ಲಿದ್ದು ರಾಮುವಿನ ಹೊಸ ಜೀವನ ಹಸನವಾಗುವಂತೆ ಮಾಡಿ ಊರಿಗೆ ಹಿಂದಿರುಗಿದರು. ದೊಡ್ಡಮ್ಮ ನರಸಮ್ಮ ರಾಮುವಿನ ಮನೆಯಲ್ಲಿ ಯಜಮಾನಿಯಾಗಿ ನಿಂತುಕೊಂಡಳು. ಸುಬ್ಬಣ್ಣನವರು 1 ತಿಂಗಳಾಗುತ್ತಲೇ ಮತ್ತೆ ಮಲೆಬೆನ್ನೂರಿಗೆ ಬಂದರು. ತಮ್ಮ ಗೆಳೆಯ ತಿಪ್ಪಣ್ಣನೊಡನೆ ಆ ಗೆಳೆಯನಿಗೆ ತಮ್ಮ ಮಗ ರಾಜಾಡಳಿತವನ್ನು ತೋರಿಸುವ ಉತ್ಸಾಹ ಅವರದು. ನಮ್ಮ ಜನ ವರ್ಷಕ್ಕೊಂದು ಬಾರಿ ಬಲೀಂದ್ರನ ಪೂಜೆಯನ್ನು ಮಾಡುತ್ತಾರೆ. ಈ ಜಗತ್ತೆಲ್ಲವೂ ಬಲಿ ಚಕ್ರವರ್ತಿಗೆ ಸೇರಿತ್ತಂತೆ. ವಿಷ್ಣು ದೇವತೆಗಳ ಮಾತಿಗೆ ಮರುಳಾಗಿ ಮಹಾಭಾಗವಂತನಾದ ಬಲಿರಾಕ್ಷಸನನ್ನು ವಾಮನಾವತಾರ ಮಾಡಿ ವ್ಯಾಜ್ಯಾಂತರದಿಂದ ಪಾತಾಳಕ್ಕೆ ಮೆಟ್ಟಿದನಂತೆ. ಹೀಗೆ ಮಾಡಬಹುದೇ ಎಂದು ಬಲಿ ಕೇಳಿದಾಗ ಆ ವಿಷ್ಣು ನಾಚಿ ಬಲಚಕ್ರವರ್ತಿಗೆ ವರವೊಂದನ್ನು ಕರುಣಿಸಿದಂತೆ. ಆ ವರಕ್ಕನುಸಾರವಾಗಿ ಈ ಜಗತ್ತಿನ ಜನ ವರ್ಷಕ್ಕೊಂದು ಬಾರಿ ಬಲಿಯನ್ನು ವೈಭವದಿಂದ ಪೂಜಿಸಿ ಈ ಭೂಮಂಡಲವೆಲ್ಲ ಆತನಿಗೆ ಸೇರಿದ್ದೆಂದು ಆತನನ್ನು ಹೊಗಳುತ್ತಾರಂತೆ. ಸುಬ್ಬಣ್ಣನವರು ಗೆಳೆಯ ತಿಪ್ಪಣ್ಣನನ್ನು ಮಲೆಬೆನ್ನೂರಿಗೆ ಕರೆದುಕೊಂಡು ಬಂದದ್ದು ಇಂತಹದೊಂದು ವೈಭವವನ್ನು ತೋರಿಸುವುದಕ್ಕಾಗಿ. ಸುಬ್ಬಣ್ಣನವರ ಕೊನೆಯ ದಿನ 1918ನೇ ಇಸವಿ. ಪ್ರಪಂಚದ ಮಹಾಯುದ್ಧ ಆಗ ತಾನೇ ಮುಗಿದಿತ್ತು. ಆದರೆ ಅದರ ಪರಿಣಾಮ ಮಾತ್ರ ಜಗತ್ತಿನಲ್ಲೆಲ್ಲ ತನ್ನ ಪ್ರಭಾವ ಬೀರಿತು. ಯುದ್ಧದಿಂದ ಕಲುಷಿತವಾದ ವಾತಾವರಣ ಇನ್ಫ್ಲುಯೆಂಜಾ ರೋಗದ ರೂಪದಲ್ಲಿ ಜಗತ್ತಿನಲ್ಲೆಲ್ಲ ವ್ಯಾಪಿಸಿತು. ಆ ಕಾಲದಲ್ಲಿ ಎಷ್ಟು ಮನೆಗಳ ಕದ ಮುಚ್ಚಿ ಹೋದವೋ, ಒಂದಾದರೂ ಸಾವಿಲ್ಲದ ಮನೆಯೇ ಇಲ್ಲವೆನ್ನಬಹುದು. ಇನ್ಫ್ಲುಯೆಂಜಾ ಮಾರಿಯ ಎದುರಿನಲ್ಲಿ ಎಲ್ಲ ವೈದ್ಯರು ನಿರ್ವೀಯವಾದರು. ಸುಬ್ಬಣ್ಣನವರ ಮನೆಯ ಹಿಂದೆ ಕುಂಬಾರ ತಿಮ್ಮನ ಮನೆ ಇತ್ತು. ಸುಬ್ಬಣ್ಣನವರ ಮನೆಯಂತೆ ಅವನ ಮನೆಯು ಒಂದು ನಂದಗೋಕುಲ. ಅವನಿಗೆ 12 ಜನ ಮಕ್ಕಳು. ದಿನಕ್ಕೊಬ್ಬರಂತೆ ಅವರ ಮನೆಯವರು ಯಮನಿಗೆ ತುತ್ತಾಗಿ ಹೋದರು. ಕಡೆಯಲ್ಲಿ 10 ವರ್ಷದ ರಂಗನೊಬ್ಬ ಉಳಿದಿದ್ದ. ಸಾವನ್ನು ಕಂಡು ಹೆದರಿಕೆಯಿಂದ ಕುಗ್ಗಿ ಹೋಗಿದ್ದ ಆ ಹುಡುಗ ಮಡ್ಡು ಕಾಣದೆ ಬಿದ್ದಿದ್ದ ಶವಗಳ ಮಧ್ಯದಲ್ಲಿ ಹೊಸ ಗಡಿಗೆಗಳ ಮಧ್ಯೆ ತಲೆಮರೆಸಿ ಕುಳಿತಿದ್ದವನು ಹಾಗೆಯೇ ಕೊನೆ ಉಸಿರೆಳೆದಿದ್ದ. ಹರಿಕಥೆಯ ದಾಸರ ಮಗ ಚಿನ್ನರಾಯಪ್ಪ ಮೊಮ್ಮಗ ನರಸಣ್ಣನನ್ನು ಕಳೆದುಕೊಂಡು ಮರುದಿನ ಅವರು ಮೃತ್ಯುವಿಗೆ ತುತ್ತಾದರು. ಹೆಣಗಳನ್ನು ಸಾಗಿಸುವವರಿಲ್ಲದೆ ಮನೆಗೆ ಬೆಂಕಿಯನ್ನೇ ಹಚ್ಚಲಾಯಿತು. ಇಂತಹ ದುರಂತಗಳು ಎಷ್ಟೋ. ಮಾರಿಗೆ ಔತಣವಾಗುತ್ತಿದ್ದ ಆ ಕಾಲದಲ್ಲಿ ಮೃತ್ಯು ಸುಬ್ಬಣ್ಣನವರ ಮನೆಯನ್ನು ಪ್ರವೇಶಿಸಿತು. ಮೊದಲು ಮನೆಯಲ್ಲಿ ಹಾಸಿಗೆ ಇಳಿದವರು ಲಕ್ಷ್ಮೀದೇವಮ್ಮ. 1-2 ದಿನಗಳಲ್ಲಿಯೇ ಆ ಕಾಯಿಲೆ ಉಲ್ಬಣಿಸಿತು. ಆಕೆಯ ಆಸೆಯನ್ನೇ ಬಿಡುವಂತಾಯಿತು. ಆದರೆ ದೈವಲೀಲಿ ವಿಚಿತ್ರವಾದುದು. ಜೀವನ್ಮರಣಗಳ ಮಧ್ಯೆ ಓಡಾಡುತ್ತಿದ್ದ ಲಕ್ಷ್ಮೀದೇವಮ್ಮ ಕ್ರಮೇಣ ಗುಣಮುಖರಾದರು. ಆದರೆ ಆರೋಗ್ಯವಾಗಿದ್ದು ಊರಿನಲ್ಲಿ ಸತ್ತವರಿಗೆಲ್ಲ ಶವಸಂಸ್ಕಾರಕ್ಕೆ ಸಹಾಯ ಮಾಡುತ್ತಿದ್ದ ಸುಬ್ಬಣ್ಣನವರು ಹಾಸಿಗೆ ಹಿಡಿದು ಮಲಗಿದರು. ದಿನದಿನಕ್ಕೆ ರೋಗ ಉಲ್ಬಣಿಸತೊಡಗಿತು. ಚೆನ್ನಮ್ಮನಾಕ್ತಿಹಳ್ಳಿಯ ವೈದ್ಯ ರಾಮಣ್ಣನವರು ತಮ್ಮ ಊರಿನಿಂದ ಬರುವಂತಿರಲಿಲ್ಲ. ಅವರ ಮನೆಯಲ್ಲಿಯೂ ಮೃತ್ಯುಮುಖರಾಗಿ ಮಲಗಿದ್ದ ರೋಗಿಗಳತ್ತ ಗಮನ ಕೊಡಬೇಕಾಗಿತ್ತು. ಚಳ್ಳಕೆರೆಯಿಂದ ಸರ್ಕಾರಿ ವೈದ್ಯರು ಆಗಮಿಸಿದರು. ಅವರಿಗೆ ಸುಬ್ಬಣ್ಣನವರ ಆದರ, ವಿಶ್ವಾಸ, ಭಕ್ತಿ. ಆದರೆ ಪ್ರಳಯ ಕಾಲದಂತಿದ್ದ ಆ ಸಮಯದಲ್ಲಿ ಯಾರ ಔಷಧವು ಯಾವ ಉಪಯೋಗಕ್ಕೂ ಬರುವಂತಿರಲಿಲ್ಲ.
ಹಿರಿಯ ಮಕ್ಕಳಿಬ್ಬರು ಬಹು ದೂರದಲ್ಲಿದ್ದುದರಿಂದ ಅವರಿಗೆ ಸುದ್ದಿ ಮುಟ್ಟುವುದೇ ಕಷ್ಟವಾಗಿತ್ತು. 8-10 ದಿನಗಳು ಮೈಮೇಲೆ ಜ್ಞಾನವಿಲ್ಲದೆ ಅವರು ಮಲಗಿದ್ದರು. ಬಾಳಿನುದ್ದಕ್ಕೂ ದೈವ ಭಕ್ತರಾಗಿದ್ದ ಅವರು ಪ್ರಜ್ಞಾಹೀನರಾಗಿ ಮಲಗಿದ್ದಾಗಲೂ ದೇವರ ಪೂಜೆ ಮಾಡುವುದು, ಸಹಸ್ರಾರ್ಚನೆ ಮಾಡುವಂತೆ ಹೂಗಳನ್ನು ದೇವರ ಮೇಲೆ ಹಾಕುವಂತೆ ಕೈಯಾಡಿಸುವುದನ್ನು ಮಾಡುತ್ತಿದ್ದರು. ಇನ್ನೇನು ಅಂತ್ಯಕಾಲ ಸಮೀಪಿಸಿತು ಎನ್ನುವಾಗ ಸುಬ್ಬಣ್ಣನವರಿಗೆ ಪ್ರಜ್ಞೆ ಬಂತು. ಅವರು ಹೆಂಡತಿಯನ್ನು ಹತ್ತಿರಕ್ಕೆ ಕರೆದು, ಲಕ್ಷ್ಮಿ, ಜಾಗ್ರತೆ, ದೇವರ ಮನೆಯಿಂದ ಕಾಶಿಯ ಗಂಗೆಯನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು. ಆಕೆ ಆ ಕಾರ್ಯಕ್ಕಾಗಿ ಅತ್ತ ಒಳಗೆ ಹೋಗುತ್ತಲೇ ಇತ್ತ ಸುಬ್ಬಣ್ಣನವರು ಪಕ್ಕದಲ್ಲಿದ್ದ ತಿಪ್ಪಯ್ಯನನ್ನು ಹತ್ತಿರಕ್ಕೆ ಕರೆದು, ಅಣ್ಣಯ್ಯ, ನಾನು ಹೋಗುತ್ತಿದ್ದೇನೆ. ನನ್ನ ಸಂಸಾರವನ್ನೆಲ್ಲ ನಿನ್ನ ರಕ್ಷಣೆಯಲ್ಲಿ ಬಿಟ್ಟು ಹೋಗುತ್ತಿದ್ದೇನೆ ಎಂದು ಹೇಳಿದರು. ಕ್ಷೀಣಸ್ವರದಲ್ಲಿ ಆತನಾಡಿದ ಮಾತನ್ನು ಕೇಳಿದ ತಿಪ್ಪಯ್ಯ ಕೋಡಿ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಳ್ಳಲು ಯತ್ನಿಸದೆ, ಸುಬ್ಬಣ್ಣ, ನೀನು ಹೋದ ಮೇಲೆ ನಾನು ಉಳಿಯುತ್ತೇನೆಂದು ಭಾವಿಸುತ್ತೀಯಾ? ನಿನ್ನ ಹಿಂದೆಯೇ ನಾನು ಬರುತ್ತೇನೆ ಎಂದು ಹೇಳಿ ಆತನ ಮೈಯನ್ನೇ ಒಮ್ಮೆ ಸವರಿದ. ಆ ವೇಳೆಗೆ ಮಡಿಯುಟ್ಟು ಗಂಗಾಜಲವನ್ನು ತಂದ ಲಕ್ಷ್ಮೀದೇವಮ್ಮ ಉದ್ಧರಣೆಯಿಂದ ಗಂಗೆಯನ್ನು ಸುಬ್ಬಣ್ಣನವರ ಬಾಯಿಗೆ ಹಾಕಿದರು. ಒಂದು ಬಾರಿ ಲಕ್ಷ್ಮೀದೇವಮ್ಮನನ್ನು, ಇನ್ನೊಮ್ಮೆ ತಿಪ್ಪಯ್ಯನನ್ನು ನೋಡಿದ ಸುಬ್ಬಣ್ಣನವರು ಮೆಲ್ಲನೆ ಶ್ರೀರಾಮಚಂದ್ರ ಎಂದರು. ಅದೇ ಅವರ ಕೊನೆಯ ಮಾತು. ಅವರ ಪವಿತ್ರ ಆತ್ಮ ಪರಮಾತ್ಮನಲ್ಲಿ ಲೀನವಾಗಿ ಹೋಯಿತು. ಹಿರಿಯ ಮಕ್ಕಳಿಲ್ಲದ ಆ ಮನೆ ರೋದನ ಧ್ವನಿಯಿಂದ ತುಂಬಿ ಹೋಯಿತು. ಎಲ್ಲರಂತೆ ತಿಪ್ಪಯ್ಯನು ಹತ್ತು ಸುಸ್ತಾಗಿ ಹೋದ. ಆದರೆ ಈ ಅಳುವಿಗೆ ಕೊನೆಯಲ್ಲಿ ಆತ ಸಾವರಿಸಿಕೊಂಡು ಮೇಲೆದ್ದ. ಲಕ್ಷ್ಮೀದೇವಮ್ಮನನ್ನು ಕುರಿತು, ತಂಗಿ, ಅಳುವುದಕ್ಕೆ ಸಾಕಷ್ಟು ವ್ಯವಧಾನವಿದೆ. ದೇಹದಲ್ಲಿ ಉಸಿರಿರುವಾಗ ನಾವು ಅಳುತ್ತಾ ಹೋಗೋಣ. ಆದರೆ ಸದ್ಯಕ್ಕೆ ಸತ್ತವರ ಸ್ಮಶಾನ ಯಾತ್ರೆ ನಡೆಯಬೇಕಲ್ಲವೇ? ಹುಡುಗರು ಹೋಗಿ ಬ್ರಾಹ್ಮಣನಿಗೆ ಹೇಳಿ ಬರಲಿ. ಒಬ್ಬನನ್ನು ನನ್ನ ಮನೆಗೆ ಕಳುಹಿಸಿ ಶರಣನನ್ನು ಬರಹೇಳು ಎಂದು ಹೇಳಿದ. ಮೃತ್ಯುವಿನ ಅಟ್ಟಹಾಸ ಊರ ಮುಂದಿನ ಮಾದಿಗರ ಹಟ್ಟಿಯಲ್ಲಿ ಹೆಚ್ಚು ಭಯಂಕರವಾಗಿತ್ತು. ಸ್ಮಶಾನಕ್ಕೆ ಕಟ್ಟಿಗೆಯನ್ನು ಸಾಗಿಸುವುದಕ್ಕಾಗಲಿ ಬಟ್ಟೆ ಸಿದಿಗೆಯನ್ನು ಸಿದ್ಧಪಡಿಸುವುದಕ್ಕಾಗಿ ಅಲ್ಲಿನ ಜನರ ಸಹಾಯ ದೊರೆಯುವಂತಿರಲಿಲ್ಲ. ಇದ್ದ ಬ್ರಾಹ್ಮಣರ 10 ಮನೆಗಳಲ್ಲಿ ಸುಬ್ಬಣ್ಣನವರಂತಹ ಮಹಾನುಭಾವರು ಕಾಲವಾದಾಗಲೂ ಶವ ಸಂಸ್ಕಾರಕ್ಕೆ ಸಾಕಷ್ಟು ಜನ ಸಿಕ್ಕುವುದು ಕಷ್ಟವಾಗಿತ್ತು. 4 ಜನ ಬ್ರಾಹ್ಮಣರು ಬಂದರು. ಆದರೆ ಸ್ಮಶಾನದಲ್ಲಿ ಒಟ್ಟುವ ಕಟ್ಟಿಗೆಗೆ ಏನು ಮಾಡಬೇಕು? ಆ ಆಲೋಚನೆಯಲ್ಲಿ ಮುಳುಗಿರುವಾಗ ತಿಪ್ಪಯ್ಯನ ಮಗ ಶರಣಪ್ಪ ತಂದೆಯ ಬಳಿ ಬಂದು ನಿಂತು ಅವನನ್ನು ಕುರಿತು, ತಿಪ್ಪಯ್ಯ, ಮಗು ಹೊಸ ಮನೆಯನ್ನು ಕಟ್ಟಿಸಲೆಂದು ತೊಲೆ ಕಂಬಗಳನ್ನು ಸಿದ್ಧಪಡಿಸಿ ದನಗಳ ಕೊಟ್ಟಿಗೆಯಲ್ಲಿ ಇಟ್ಟಿರುವೆಯಲ್ಲ, ಅದನ್ನು ಗಾಡಿಯಲ್ಲಿ ಹಾಕಿಕೊಂಡು ತೊರೆದಂಡೇಶ್ವರನ ಗುಡಿಯ ಮುಂದೆ ಜೋಡಿಸಿ ಬಾ. ಚಪ್ಪರಕ್ಕಾಗಿ ತಂದು ಹಾಕಿರುವ ಗರಿಯ ಮೂಟೆಗಳಲ್ಲಿ ಒಂದನ್ನು ಅದರ ಜೊತೆಯಲ್ಲಿ ತೆಗೆದುಕೊಂಡು ಹೋಗು. ಸೀಮೆ ಎಣ್ಣೆಯ ಡಬ್ಬಗಳಲ್ಲಿ ಒಂದನ್ನು ತೆಗೆದುಕೊಂಡು ಹೋಗು. ಹೋದ ವಾರ ತೋಟದಲ್ಲಿ ಮುರಿದು ಬಿದ್ದ ಗಂಧದ ಮರದ ಕೊರಡನ್ನು ಗಾಡಿಯಲ್ಲಿ ಹಾಕಿಕೊಂಡು ಹೋಗು ಎಂದು ಹೇಳಿ ಕಳುಹಿಸಿಕೊಟ್ಟ. ಅಂದು ಸುಬ್ಬಣ್ಣನವರ ಪಾರ್ಥಿವ ದೇಹ ಬೂದಿಯಾಗಿ ಹೋಯಿತು. ಸುಬ್ಬಣ್ಣನವರ ನಿಧನ ವಾರ್ತೆ ಬೆಂಗಳೂರಿನಲ್ಲಿದ್ದ ಅವರ ಹಿರಿಯ ಮಗ ವೆಂಕಣ್ಣಯ್ಯನಿಗೆ ತಲುಪಬೇಕಾದರೆ 2 ದಿನಗಳಾದವು. ಆತ ತಕ್ಷಣವೇ ಬೆಂಗಳೂರಿನಿಂದ ಹೊರಟು ಮಾರನೆಯ ಸಂಜೆ ತಳುಕನ್ನು ಸೇರಿದ. ಧನ್ಯವಾದಗಳು.